ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಯಾವ ದಿನ ಅಂತ ಅಂದರೆ ಇವತ್ತು ಬುಧವಾರ, ಎಕ್ಸಾಕ್ಟ್ಲಿ 15th ಡೇಟ್ ಇವತ್ತು. ಲಾಸ್ಟ್ ಸಂಡೇ ಬಿಟ್ಟರೆ ಇವತ್ತೇ ನಾನು ಬ್ಲಾಗ್ ಮಾಡ್ತಾ ಇರೋದು. ಟೈಮ್ ಬಂದು ಒಂದು 3:10 ಆಗಿದೆ. ನಾನು ಆ್ಯಕ್ಚುಲಿ ಇವಾಗ ನಂದು ಮಲಗೋ ಟೈಮು. ಶಾನು ಅಂತೂ 2 to 5 ಮಲಗಿಬಿಡ್ತಾಳೆ. ಸೊ ಎದ್ದೇಳೋದಿಲ್ಲ ಅವಳು. ಅವರಪ್ಪ ಬಂದಮೇಲೆ ಎದ್ದೇಳೋದು. ಒಂದೊಂದು ದಿವಸ ಮಾತ್ರ ಒಂದು 4:30 ಹಂಗೆಲ್ಲ ಎದ್ದುಬಿಡ್ತಾಳೆ. ನನಗೆ ಇವತ್ತು ನಿದ್ದೆನೇ ಬರ್ತಾಯಿಲ್ಲ ಬಿಕಾಸ್ ಆಫ್ ವಿಸ್ಡಮ್ ಟೂತ್ ಪೇಯ್ನ್. ಇಲ್ಲಿ ನೋಡಿ, ಸ್ವೆಲ್ಲಿಂಗ್ ಆಗಿಬಿಟ್ಟಿದೆ ಇಷ್ಟು. ಈ ಕಡೆ ಇಲ್ಲ, ಅದು ಡೀಪಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಇಷ್ಟು ಪೇಯ್ನು, ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತದೆ. ಮನೇಲಿ ಒಂದು ಲವಂಗನೂ ಇಲ್ಲ. ಏನು ಮಾಡೋದು? ಕ್ಲೋವ್ ಆಯಿಲು ಸಿಕ್ಕಿದೆ ಬಸವರಾಜ್ಗೆ, ಕ್ಯಾಂಪಸ್ಸಿಂದನೇ ತೊಗೊಂಡಿದ್ದಾರೆ. ಬಟ್ ತಂದು ಕೊಡೋಕ್ಕೆ ಈ ಥರ ತುಂಬ ಮಳೆ. ಎಷ್ಟು ಮಳೆ ಅಂದರೆ ನಾನೇ ಹೋಗ್ಬಿಡ್ತಿದ್ದೆ. ಅಟ್ಲೀಸ್ಟ್ ನಮ್ಮ ಮನೆ ಓನರ್ ಅವ್ರ ಹತ್ರನಾದ್ರು ಇಸ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ತುಂಬ ಅಂದರೆ ತುಂಬಾ ಮಳೆ ಆಗ್ತಿದೆ. ನಾನು ಹೋಗೋಕ್ಕಾಗಲ್ಲ, ಅವರೂ ಬರೋಕ್ಕಾಗಲ್ಲ. ಸುಮ್ಮನೆ ಯಾಕೆ ರಿಸ್ಕು? ಶಾನೂ ಮಲಗಿದ್ದಾಳೆ ಬೇರೆ. ಸುಮ್ಮನೆ ತಡ್ಕೊಂಡಿದ್ದೀನಿ ಪೇಯ್ನ. ಐ ಥಿಂಕ್ ನಾನು ತಡ್ಕೊಳಕ್ಕಾಗೋದು, ಸಹಿಸ್ಕೊಳ್ಳೋಂಥ ನೋವು ಇದೊಂದೇ ಅನಿಸುತ್ತೆ. ಅದೊಂದು ಶಕ್ತಿ ಇದೆ ಮೋಸ್ಟ್ಲಿ. ಎಷ್ಟು ಮಳೆ ಬರ್ತಿದೆ ಅಂದರೆ ಬಸವರಾಜ್ ಕೂಡ ಕಾಲ್ ಮಾಡಿದರು, ಕಾರ್ ತೊಗೊಂಡು ಬಂದುಬಿಡು ಮಯೂರಿ ಯಾರನ್ನಾರು ಕರ್ಕೊಂಡು ಅಂತ. ಬಟ್ ಮಯೂರಿ ಇನ್ನೂ ಸ್ಕೂಲಿಂದ ಬಂದಿಲ್ಲ. ಬ್ಯಾಡ್ಮಿಂಟನ್ ಬೇರೆ ಜಾಯ್ನ್ ಆಗಿದ್ದಾಳೆ ಅವಳು. 4:30 ಆಗುತ್ತೆ ಯೂಶ್ವಲಿ ಬರೋದು. ನೋಡಬೇಕು. ಇವತ್ತು ಮಳೆ ಬರ್ತಿದೆ. ಬ್ಯಾಡ್ಮಿಂಟನ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಇಲ್ಲ ಅಂದ್ರೂ 3:30ಗೆ ಬರೋದು ಸ್ವಲ್ಪ ಕಷ್ಟನೇ. ತುಂಬ ಮಳೆ ಇದೆ ಇವಾಗ. ನೋಡೋಣ ಹೇಗಾಗುತ್ತೆ ಅಂತ. ಏನೂ ಮಾಡೋಕ್ಕಾಗಲ್ಲ. ನಾನು ಈ ಸಲ ಹೋದಾಗ ಸರ್ಜರಿ ಮಾಡ್ಸೋಕ್ಕೆ ಪ್ಲ್ಯಾನ್ ಮಾಡಿಬಿಡ್ತೀನಿ. ಬಿಕಾಸ್ ಮೋರ್ ದೆನ್ 10 times ಹೇಳ್ಬಿಟ್ಟಿದ್ದಾರೆ ಡಾಕ್ಟ್ರು, ಸರ್ಜರಿ ಮಾಡಿ ತೆಗಿಲೇಬೇಕು ಅಂತ ವಿಸ್ಡಮ್ ಟೂತ್ನ. ಬಟ್ ನಾನು ಅಷ್ಟೊಂದು ಧೈರ್ಯ ಮಾಡಿರಲಿಲ್ಲ. ಬಟ್ ಈಗ ಧೈರ್ಯ ಮಾಡಿ ಮಾಡಿಸ್ಕೊಂಡ್ಬಿಡ್ತೀನಿ. ಬಿಕಾಸ್ ಇಷ್ಟು ಪೇಯ್ನ್ ತಿನ್ನೋಕ್ಕಾಗಲ್ಲ. ಸ್ವೆಲ್ಲಿಂಗ್ ಫಾರ್ ದ ಫಸ್ಟ್ ಟೈಮ್ ಆಗಿರೋದು ನನಗೆ. ಇಷ್ಟೊಂದು ಸ್ವೆಲ್ಲಿಂಗು ಫುಲ್ಲು ಮಾಡೋಕ್ಕಾಗ್ತಿಲ್ಲ ನನಗೆ. ನೋಡೋಣ. ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಾಗದೆ ಸ್ವಲ್ಪ ಬಿಸಿನೀರಲ್ಲಿ ಗಾರ್ಗಲ್ ಮಾಡ್ಕೊಂಡು ಕಳೆದಿದ್ದೀನಿ. ಈಗ ಹೆಂಗೆ ಕಳಿತೀನೋ ಗೊತ್ತಿಲ್ಲ. ಆ್ಯಂಡ್ ಇವತ್ತು ಸಂಜೆ ಡಿಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡ್ಬೇಕು ಈ ಪೇಯ್ನ್ ಹೆಂಗಿರುತ್ತೋ ಏನೋ ಅಂತ. ಪಲ್ಲವಿ ಅಕ್ಕ, ನಾನು, ಬಸವರಾಜ್, ಪಾಪು ಎಷ್ಟು ಜನ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡಬೇಕು ಹೇಗಾಗುತ್ತೆ ಅಂತ. ಸಂಡೇ ಅಂತೂ ಕ್ಯಾನ್ಸಲ್ ಆಯಿತು. ಇವತ್ತಾದರೂ ನೋಡಬೇಕು. ಮಳೆ ನೋಡಿ ಹೇಗೆ ಬರ್ತಿದೆ ಅಂತ ತೋರಿಸ್ತೇನೆ. ಮಳೆ ಇವಾಗಲೇ ಕಮ್ಮಿ ಆಗಿರೋದು. ಆ್ಯಕ್ಚುಲಿ ಇಲ್ಲಿ ತನಕ ಬರಲ್ಲ ನೀರು, ಬಟ್ ಇಲ್ಲಿವರೆಗೂ ಬಂದ್ಬಿಟ್ಟಿದೆ. ನಮ್ಮ ಶಾನು ಈ ಥರ ಮಲ್ಕೊಂಡಿದ್ದಾಳೆ. ಒಂದು 3:40 ಹಂಗೆ ಬಂದು ನನಗೆ ಕ್ಲೋವ್ ಆಯಿಲ್ನ ಕೊಟ್ಟು ಹೋದರು. ಆ್ಯಂಡ್ ಹೋಗ್ಬೇಕಾದ್ರೆ ಕಾರ್ ತೊಗೊಂಡು ಹೋದರು. ಸೊ ದಟ್ ಬರಬೇಕಾದ್ರೆ ಅವ್ರನ್ನೆಲ್ಲ ಕರ್ಕೊಂಡು ಬಂದ್ಬಿಡ್ಬೋದು ಒಟ್ಟಿಗೆ ಅಂತ. ಬಿಕಾಸ್ 5 o'clockಗೆ ಡಿಮಾರ್ಟ್ಗೆ ಹೊರಟಿದ್ವಲ್ಲ, ಸೊ ಹಾಗಾಗಿ.
ಟೈಮ್ ಬಂದು 3:40 ಆಗಿದೆ. ಬಸವರಾಜ್ ಕ್ಲೋವ್ ಆಯಿಲ್ ತಂದು ಕೊಟ್ಟರು. ನೋಡಬೇಕು ಇದನ್ನು ಹಚ್ಕೊಂಡು ಹೇಗಿದೆ ಅಂತ. ನನಗೆ ಅಂತೂ ಸಿಕ್ಕಾಪಟ್ಟೆ ಪೇನ್, ಹೆಡ್ಏಕ್ ಸ್ಟಾರ್ಟ್ ಆಗಿಬಿಟ್ಟಿದೆ, ನೋವಿಗೆ. ನೋಡೋಣ, ಯಾರಿಗಾದರೂ ಟೂತ್ ಏಕ್ ಇದ್ದರೆ ಇದನ್ನು ಯೂಸ್ ಮಾಡಿ, ಕ್ಲೋವ್ ಆಯಿಲ್. ನಾನು ಇದನ್ನು ಹೇಗೆ ಯೂಸ್ ಮಾಡ್ತೀನಿ ಅಂದರೆ, ಜಸ್ಟ್ 36 ರೂಪೀಸ್ ಅಂತಿದೆ ಇದರಲ್ಲಿ. ಆ್ಯಂಡ್ ಏನು insect repellent, sore muscles during massage, nice air freshener, powerful antiseptic, local anesthetic, applied to decoy teeth, flavored ingredient in major food categories, for external use only. ಹೊರಗಡೆ ಮಾತ್ರ ಯೂಸ್ ಮಾಡಬೇಕು ಅಂತ. ಐ ಥಿಂಕ್ ಇಂದ ನುಂಗಂಗಿಲ್ಲ ಆಯಿಲ್. ಸೊ ಯಾರಿಗಾರು ಟೂತ್ ಏಕಿದ್ರೆ, ವಿಸ್ಡಮ್ ಟೂತ್ ಅಂತಲೇ ಅಲ್ಲ, ಯಾವುದಾದ್ರು ಹಲ್ಲು ನೋವಿದ್ರೆ ಈ ಕ್ಲೋವ್ ಆಯಿಲ್ನ ಒಂದು ಕಾಟನಲ್ಲಿ ಚೂರು ಡಿಪ್ ಮಾಡಿ ಅಲ್ಲಿಗೆ ಇಟ್ಕೊಳ್ಳಿ, ಸ್ವಲ್ಪ ರಿಲೀಫ್ ಆಗುತ್ತೆ. ಸೊ ನಾನು ಇವಾಗ ಅದನ್ನೇ ಮಾಡ್ತೀನಿ. ಸೊ ಕ್ಲೋವ್ ಆಯಿಲ್ ಈ ಥರ ಇದೆ. ಒಳಗಡೆ ಕೋಲ್ಡ್ಗೆ ಐಸ್ ವಾಟರ್ ಇಟ್ಬಿಟ್ಟು ಒಂದು ಕಾಟನ್ ಹಿಟ್ಟಿದ್ದೆ. ಸೊ ಇವಾಗ ತೆಗೆದಿದ್ದೀನಿ. ಆ್ಯಂಡ್ ಈ ಥರ ಇದೆ ಕ್ಲೋವ್ ಆಯಿಲ್. ಸೊ ಎಷ್ಟು ml ಗೊತ್ತಿಲ್ಲ, ಇದು ತುಂಬ ಕಮ್ಮಿನೇ ಅನಿಸುತ್ತೆ. ತೆಗೆದುಬಿಟ್ಟು ಆ್ಯಕ್ಚುಲಿ ಕೈಯೂ ಏಟ್ ಮಾಡ್ಕೊಂಬಿಟ್ಟಿದ್ದೀನಿ. ನಿನ್ನೆ ಇವಳ್ದು ಮಿಲ್ಕ್ ಪೌಡರ್ ಬಾಕ್ಸ್ ತೊಳಿಬೇಕಾದ್ರೆ ಅದು ಏನಾಯಿತೋ ಗೊತ್ತಿಲ್ಲ. ವೆಯ್ಟ್ ಅ ಸೆಕೆಂಡ್. ಸೊ ಎಸ್, ಈ ಕ್ಯಾಪ್ ತೆಗಿಯೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಚಾಕುಲ್ ತೆಗೆದ್ಬಿಟ್ಟು ಬಂದೆ. ನೆನ್ನೆ ಮಿಲ್ಕ್ ಪೌಡರ್ ಬಾಕ್ಸು ವಾಶ್ ಮಾಡಬೇಕಾದ್ರೆ ಹ್ಯಾಂಡ್ ಗ್ಲೌಸ್ ಹಾಕಿರಲಿಲ್ಲ. ಸೊ ಅದು ಸರ್ರಿಗೆ ಕುಯ್ದುಬಿಟ್ಟಿದೆ ಒಂದಿಷ್ಟಾಗಲ. ತುಂಬಾ ಬ್ಲಡ್ ಲಾಸ್ ಆಯಿತು. ಸೊ ಈ ಥರ ಡಿಪ್ ಮಾಡ್ಕೊಂಡಿದ್ದೀನಿ. ಡಿಪ್ ಮಾಡಿಕೊಂಡು ಎಲ್ಲಿ ಪೇಯ್ನ್ ಇದೆ ಅಲ್ಲಿಗಿಡ್ತೀನಿ. ಸೊ ಕ್ಲೋವ್ ಆಯಿಲ್ನ ಅಪ್ಲೈ ಮಾಡಿ ಜಸ್ಟ್ 2 ಮಿನಿಟ್ಸ್ ಆಯ್ತು ಅಷ್ಟೇ. ತುಂಬಾ ಬಿಗ್ ರಿಲೀಫ್ ಸಿಕ್ತು. ಹೆಂಗಂದ್ರೆ ಆ ಸ್ಪೇಸೆಲ್ಲ ಇವಾಗ ಸ್ವಲ್ಪ ನನಗೆ ನಂಬಾಗ್ತಿದೆ. ಏನೋ ಸೆನ್ಸೇ ಆಗ್ತಿಲ್ಲ ಆ ಪ್ಲೇಸ್ ಇದೆ ಅಂತ. ಬಟ್ ಎಸ್, ತುಂಬ ಇಮಿಡಿಯೇಟ್ ರಿಲೀಫ್ ಸಿಕ್ತು. ಖುಷಿ ಆಯ್ತು ನನಗೆ. ತಲೆ ಎಲ್ಲ ನೋವು ಬಂದುಬಿಟ್ಟಿತ್ತು, ಇಲ್ಲೆಲ್ಲ ಕಿವಿ ಹಿಂಭಾಗ ಎಲ್ಲ. ಸೊ ರಿಯಲಿ 2 ಮಿನಿಟ್ಸ್ಗೆ ಅಷ್ಟು ರಿಲೀಫ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಸೊ ಗೂಗಲ್ ಮಾಡಿ ನೋಡೋಣ, ಈಸ್ ನಾರ್ಮಲ್ ಆರ್ ವಾಟ್ ಅಂತ. ನಂಬಾಗೋದು ನಾರ್ಮಲ್ಲ, ಇಲ್ಲಾಂದರೆ ಏನು ಸೈನ್ ಅದು ಅಂತ. ಫೀಲಿಂಗ್ ನಮ್ ಆಫ್ಟರ್ ಅಪ್ಲೈಯಿಂಗ್ ಕ್ಲೋವ್ ಆಯಿಲ್. ನೋಡಾಗ್ತಿದೆ. Yes, it is normal to experience numbness after applying clove oil, as its primary active ingredient, natural anesthetic. The numbing effect is why it is a popular home remedy for toothaches and other oral pain. ಸೊ ಇದನ್ನು ನ್ಯಾಚುರಲ್ ಅನೆಸ್ಥೆಟಿಕ್ ಅಂತ ಕೂಡ ಕರೀತಾರೆ. ನಾನು ಒಪ್ಕೋತೀನಿ ಇದನ್ನು. ಸೊ ಆಗಲೇ ಮಾಡಿದ್ದು
ಹೌ ಟು ಅಪ್ಲೈ ಕ್ಲೋವ್ ಆಯಿಲ್ ಅಂತ ಆಗಿಬಿಟ್ಟಿತ್ತು. ಸೊ ಆಮೇಲೆ ಫೀಲಿಂಗ್ ನಂಬ್ ಆಫ್ಟರ್ ಅಪ್ಲೈವಿಂಗ್ ಕ್ಲೋವ್ ಆಯಿಲ್, ಇಸ್ ದ್ಯಾಟ್ ನಾರ್ಮಲ್ ಆರ್ ವಾಟ್ ಅಂತ ಅಂದಾಗ ಇಟ್ ಈಸ್ ನಾರ್ಮಲ್, ನ್ಯಾಚುರಲ್ ಅನೆಸ್ಥೆಟಿಕ್ ಅಂತ ಕರೀತಾರೆ. ಅಫ್ಕೋರ್ಸ್ ಐ ಫೀಲ್ ಸೊ, ನಾನು ಒಪ್ಕೊತೀನಿ ಇದನ್ನ, ಬಿಕಾಸ್ ನನಗೆ ಅಪ್ಲೈ ಮಾಡಿ 2 ಮಿನಿಟ್ಸ್ಗೆ ಬಿಗ್ ರಿಲೀಫ್ ಸಿಕ್ತು ರಿಯಲಿನೇ. ಐ ಥಿಂಕ್ ಪೇಯ್ನ್ ಬಂದಾಗಲೆಲ್ಲ ಇದನ್ನೇ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು ಅನಿಸುತ್ತೆ. ಸರ್ಜರಿ ಅಂತ ಹೋಗೋದಕ್ಕಿಂತ ಸರ್ಜರಿ ಮಾಡಿಸ್ಕೊಳಕ್ಕೆ ಸ್ವಲ್ಪ ಭಯ ಇದೆ, ಬಿಕಾಸ್ ಅದು ಹೈದು ನರ್ವ್ಸ್ಗೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಬೇಸಿಕ್ಲಿ ನನಗೆ ಪವರ್ ಇದೆ, ಐ ಪವರು. ಸ್ಪೆಕ್ಸ್ ಹಾಕಲೇಬೇಕು ಸಮಟೈಮ್ಸ್, ನಾನು ಡ್ರೈವಿಂಗಿಗಂತೂ ಸ್ಪೆಕ್ಸ್ ಯೂಸ್ ಮಾಡಲೇಬೇಕು. ಸೊ ಅದೊಂದು ಕಾರಣಕ್ಕೆ ಭಯ ಇದೆ. ನೋಡೋಣ ಹೇಗಿದೆ, ಮಾಡಿಸ್ಕೊಳ್ಳೇಬೇಕಾಗುತ್ತಾ ಏನು ಅಂತ. ಈ ಸಲ ಡಾಕ್ಟರ್ ಕನ್ಸಲ್ಟ್ ಮಾಡ್ತೀನಿ ಮೈಸೂರಿಗೆ ಹೋದ ತಕ್ಷಣ. ಆ್ಯಕ್ಚುಲಿ ಇಲ್ಲೇ ಹೋಗೋಣ, ಜಿಗಣಿಲಿದೆ ಡೆಂಟಿಸ್ಟ್ ಇದ್ದಾರೆ, ಹೋಗೋಣ ಅಂತ ಅಂದರು. ಬಟ್ ಬೇಡ, ಬಿಕಾಸ್ ಆಲ್ರೆಡಿ ಒಂದು 10 ಸಲ ಹೇಳ್ಬಿಟ್ಟಿದ್ದಾರೆ ಸರ್ಜರಿ ಮಾಡಲೇಬೇಕು ಅಂತ. ಇವಾಗ ಹೋದರೆ ಅಂದರೆ ಅವರೊಂದು ಪೇಯ್ನ್ ಕಿಲ್ಲರ್ ಕೊಡ್ಬೋದು, ಅಷ್ಟು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ ಡಾಕ್ಟರು. ಸೊ ಅದಕ್ಕೆ ನೋಡೋಣ, ಇದರಲ್ಲೇ ಕಮ್ಮಿ ಮಾಡ್ಕೊಂಡು ಈ ವೀಕು ಸ್ಯಾಟರ್ಡೆ ಹೋದಂಗೆ ಒಂದು 7 o'clockಗೆಲ್ಲ ಹೋಗ್ತೀವ. ಒಂದು 8:30ಗೆಲ್ಲ ಕನ್ಸಲ್ಟ್ ಮಾಡ್ಬಿಡ್ತೀನಿ ಡಾಕ್ಟರ್ನ. ಅಪ್ ಟು 9ವರೆಗೂ ಇರ್ತಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇನ್ನೇನು 4 ಗಂಟೆ ಆಯ್ತು ಇವಾಗ. ಈಗಷ್ಟೇ ಬಸವರಾಜ್ ಕ್ಲೋವ್ ಆಯಿಲ್ ತಂದು ಕೊಟ್ಟು ಹೋದರು. ಆ್ಯಂಡ್ ಮಳೆ ಇವಾಗ ನಿಂತಿದೆ. ಪಾಪ ಸ್ವಲ್ಪ ನೆಂದರು ಬಸವರಾಜ್. ಕಾರ್ ತೊಗೊಂಡು ಹೋಗಿದ್ದಾರೆ, ಬರ್ತಾ ಪಲ್ಲವಿ ಅಕ್ಕ ಎಲ್ಲ ಕರ್ಕೊಂಡು ಬರೋಣ ಅಂತ. ಸೊ ಹಿಂಗೆ ಡಿ-ಮಾರ್ಟ್ಗೆ ಹೋಗಬೇಕಲ್ಲ, ಸೊ ಹಾಗಾಗಿ ಶಾನು ಎದ್ದ ತಕ್ಷಣ ಅವಳಿಗೆ ಸರಿ ತಿನ್ನಿಸ್ಬಿಟ್ಟು ಅವಳನ್ನ ರೆಡಿ ಮಾಡಿಬಿಟ್ಟು ನಾನು ರೆಡಿಯಾಗಿ ಒಂದು 5 o'clock ಹಂಗೆ ಹೊರಡ್ತೀವಿ. ಸೊ ಆ್ಯಕ್ಚುಲಿ ನಮಗೂ ಸ್ವಲ್ಪ ಚೇಂಜಸ್ ಬೇಕು. ಬಂದು ಒಂದು 10 days ಆಯಿತು. ನಂಗೆ ಒಳ್ಳೆ ನಿದ್ದೆ ಬರುತ್ತೆ ಅಂತ 4 o'clockಗೆ ಅಲಾರಾಮ್ ಇಟ್ಟಿದ್ದೆ. ಈ ನೋವಿಗೆ ನಿದ್ದೆ ಎಲ್ಲ ಏನೂ ಬರಲಿಲ್ಲ. ಸೊ ನೋಡೋಣ, ಅವಳನ್ನೂ ರೆಡಿ ಮಾಡಿ ನಾನು ರೆಡಿಯಾಗಿ ಹೋಗಬೇಕು. ಬಂದಾಗಿಂದ ಎಲ್ಲೂ ಹೋಗಿಲ್ಲ. ಸೊ ಇವತ್ತಾದರೂ ಆಚೆ ಹೋಗಬೇಕು, ಸ್ವಲ್ಪ ರಿಫ್ರೆಶ್ ಆಗುತ್ತೆ. ನನಗಿಂತ ಅವಳಿಗೆ ಜಾಸ್ತಿ ಮನೆಯಲ್ಲೇ ಇದ್ದು ಅವಳಿಗೆ ಬೋರ್ ಆಗಿಬಿಡುತ್ತೆ. ಇವಾಗಂತೂ ಈ ವೀಕ್ ಸ್ವಲ್ಪ ಅವಳಿಗೆ ನೇಬರು ಇಲ್ಲ, ಪಕ್ಕದ ಮನೆಯವರು ಯಾರೂ ಇಲ್ಲ, ಬೋರ್ ಆಗಿಬಿಟ್ಟಿರುತ್ತೆ ಅವಳಿಗೆ. ಆಲ್ರೆಡಿ 3 ಡೇಸಿಂದ ಸ್ವಲ್ಪ ಡಲ್ ಆಗ್ತಿದ್ದಾಳೆ ಸಂಜೆ ಆದರೆ. ಸೊ ನೋಡೋಣ ಇವತ್ತು ಹೇಗೆ ಹೋಗುತ್ತೆ ಅಂತ. ಸೊ ಎಸ್, ನಾವೀಗ ಡಿ-ಮಾರ್ಟ್ ಬಂದಿದ್ದೀವಿ. ಆಲ್ಮೋಸ್ಟ್ ಒಂದು 6:15 ಆಗಿತ್ತು ನಾವು ಡಿ-ಮಾರ್ಟ್ ರೀಚ್ ಆಗೋ ಅಷ್ಟರೊಳಗೆ. ಸ್ವಲ್ಪ ಟ್ರಾಫಿಕ್ ಇತ್ತು, ಈವ್ನಿಂಗ್ 5 o'clock ಆಗಿರೋದ್ರಿಂದ. ನಾನಾ ಅಪ್ಪ ಮಗಳೆಲ್ಲ ಬೀಳಿಸ್ಬಿಟ್ಟು ನನ್ನ ಕೈಲಿ ಎತ್ತಿಡಿಸ್ತಿದ್ದೀರಾ? ಅವ್ರು ಇಟ್ಟರೆ ನಂಗೆ ಬೀಳಂಗೆ ಅದನ್ನ ಮಾಡಿ ಬೀಳಿಸಿದ್ದಲ್ಲ. ಸಂಬಳ ಕೊಡ್ಬೇಕಾಯ್ತದೆ ನೀವಿಬ್ರು ಅಪ್ಪ ಮಗಳು. ಇದು ಬೇಕಾ ಬೇಕಾ? ₹139 ಚೆನ್ನಾಗಿದೆ, ಬಟ್ ಟೈಟ್ ಅನಿಸ್ತಿದೆ. ಇದು ಟೈಟ್ ಆಗಿದ್ರೇ ಮಕ್ಕಳು ತೆಗೆದು ಚೆಲ್ಲಲ್ಲ. ಇದು ಚೆನ್ನಾಗಿದೆಯಲ್ಲ, ಬೇರೆ ಕಲರ್ ಇಲ್ವಾ? ದೊಡ್ಡದಾಗ್ತದೆ. ಪಿಂಕು ಇದೆ, ಮತ್ತು ಪಿಂಕೆ ತಗೋಬೇಕು ತಾನೆ? ಇಲ್ಲೇ ಜಸ್ಟ್ ನೋಡಿದ್ವಿ ಕಣ. ನಾನು ಈ ವಾಟರ್ ಬಾಟಲ್ಸಲ್ಲಿ ಪಿಂಕ್ ಕಲರ್ನ ಚೂಸ್ ಮಾಡಿ ಒಂದು ತೊಗೊಂಡಿದ್ದೀನಿ. ಬಟ್ ಹಿಂದ್ಗಡೆ ಇರೋದೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಹೊಡೆದೋಗಿರೋದಿತ್ತು. ಐ ಥಿಂಕ್ ಅವರೇ ಇಟ್ಟಿದ್ರೋ ಏನೋ ಡ್ಯಾಮೇಜ್ ಪೀಸ್ ಅಂತ. ತಳ್ಕೊಂಡೋಗೆ ಜನ. ಹಿಡ್ಕೊಳ್ಳಿ ಅಲ್ಲಿ ಕೈನ ನಿಮ್ಮದು. ನೋಡಿದ್ವಿ
ಏನು ತೊಗೊಳೋಕ್ಕಿಲ್ಲ ಅಂತ ಅಂದ್ಕೊಂಡು ಹೋದ್ರೇ ಅಲ್ಲಿ ಒಂದು 4,000 ಬಿಲ್ ಆಯಿತು. ಸೊ ನಾನು ಡಿಮಾರ್ಟ್ಗಲ್ವಾ ಅಂತ ಹೇಳಿ ಒಂದು ಟೀ ಶರ್ಟ್ ಪ್ಯಾಂಟ್ ಸ್ವೆಟರ್ ಹಾಕ್ಕೊಂಡು ಆ ಬ್ಯಾಗಲ್ಲಿ ಶಾನುದು ವಾಟರ್ ಬಾಟಲ್ಸ್ ಆಗಿರ್ಬೋದು, ನ್ಯಾಪ್ಕಿನ್ಸ್ ಆಗಿರ್ಬೋದು, ಅವಳಿಗೊಂದು ಸ್ವಲ್ಪ ಫ್ರೂಟ್ಸು ಅದನ್ನೆಲ್ಲ ಆ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. ಸೊ ಆ್ಯಕ್ಚುಲಿ ಬ್ಯಾಗ್ ಅಲೋ ಮಾಡಲ್ಲ, ಅಲ್ಲೇ ಇಟ್ಕೊತಾರೆ. ಬಟ್ ಪಾಪು ಇರೋದು ಒಂದು ರೀಸನ್ಗೋಸ್ಕರ ಕೊಟ್ಟು ಕಳಿಸಿದ್ರು. ಶಾನು ಏನು ತೊಗೊಳಕ್ಕೆ ಬಂದಿದ್ದೀರಾ? ಏನು ತೊಗೊಳಕ್ಕೆ ಬಂದಿದ್ದೀರಾ? ಏನು ಶಾಪಿಂಗು? ಸೊ ನಾವು ಟೋಟಲಿ ಇಷ್ಟೇ ಸಾಮಾನು ತೊಗೊಂಡಿರೋದು. ನಮಗೊಂದು ಚೇಂಜಸ್ ಇರಲಿ ಅಂತ ಅಷ್ಟೇ ಹೋಗಿದ್ದು ನಾವು. ಅದು ಬಿಟ್ಟರೆ ಏನೂ ತೊಗೊಳ್ಳೋ ಪ್ಲ್ಯಾನ್ಸ್ ಇರಲಿಲ್ಲ. ಸೊ ಇದನ್ನು ಸಪ್ರೇಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಬಿಕಾಸ್ ಇದು ತುಂಬ ಲೆಂತಿ ಆಗಿಬಿಡುತ್ತೆ ಇಲ್ಲೇ ಎಲ್ಲ ತೋರಿಸ್ಕೊಂಡು ನೋಡ್ತಾ ಹೋದರೆ. ಬಟ್ ದೀಪಾವಳಿ ಇರೋದ್ರಿಂದ ತುಂಬ ಒಳ್ಳೊಳ್ಳೆ ಆಫರ್ಸ್ ಇತ್ತು. ಶಾನುಗೆ ಏನು ತೊಗೊಂಡ್ವಿ? ಶಾನುಗೆ ಒಂದು ಶ್ಲೋಕ ಬುಕ್ ತೊಗೊಂಡೆ. ಆ್ಯಕ್ಚುಲಿ ಅದು ತುಂಬ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲೆಲ್ಲ ಟ್ರೆಂಡ್ ಇತ್ತು ಅದು. ಆ್ಯಂಡ್ ಆನ್ಲೈನಲ್ಲಿ ತುಂಬ ಜಾಸ್ತಿ ಇತ್ತು ಪ್ರೈಸು. ಬಟ್ ಇದರಲ್ಲಿ ಡಿಮಾರ್ಟಲ್ಲಿ ನನಗೆ 106 ರೂಪೀಸಿಗೆ ಸಿಕ್ತು. ಆ್ಯಂಡ್ ಏನೋ ಸ್ವಲ್ಪ ಕನ್ನಡದಲ್ಲೂ ಇರಬೇಕಾಗಿತ್ತು ಅನ್ನಿಸ್ತು ನನಗೆ. ಬಟ್ ಅದು ಒಂದು ಸಾಂಸ್ಕ್ರಿಟು, ಒಂದು ಹಿಂದಿ ಆ್ಯಂಡ್ ಒಂದು ಇಂಗ್ಲೀಷಲ್ಲಿದೆ. ಸೊ ಓಕೆ, ಇನ್ನೊಂದು 2 ಇಯರ್ಸ್ಗೆ ಯೂಸ್ ಆಗುತ್ತೆ ಅವಳಿಗೆ. ಸೊ ದೀಪ ಹಚ್ಚೋಕ್ಕೆ ಅಂತ ಹ್ಯಾಂಗಿಂಗ್ ಪಾಟ್ ಸಿಕ್ತು. ಅಂದರೆ ಅದರೊಳಗಡೆ ದೀಪ ಹಚ್ಚಿಟ್ಬಿಟ್ರೆ ತುಂಬ ಚೆನ್ನಾಗಿ ಬ್ಲೂಮ್ ಆಗುತ್ತೆ ಆ ಒಂದು ಗ್ಲಾಸ್ ಜಾರು. ಆ್ಯಂಡ್ ಶಾನುಗೆ ಟಾಯ್ಸ್ ಸೆಕ್ಷನ್ಗೆ ಹೋಗಿದ್ವಿ. ಟಾಯ್ಸ್ ಸೆಕ್ಷನಲ್ಲಿ ಏನೂ ಸ್ಪೆಷಲ್ ಅನ್ನಿಸ್ಲಿಲ್ಲ. ಸೊ ಇದೊಂದು ಡಾಟ್ ಬೋರ್ಡ್ ತೊಗೊಂಡೆ. ಏನೋ ಕಾನ್ಸಂಟ್ರೇಷನ್ಗೆ ನಾವು ಆಡ್ಬೋದು, ಫ್ಯೂಚರ್ಲಿ ಅವಳು ಆಡ್ಬೋದು ಅಂತ. ಸೊ ನಾವು ಹೋಗಿದ್ದಿದ್ದು ಬೊಮ್ಮಸಂದ್ರ ಡಿಮಾರ್ಟ್ಗೆ. ಇಲ್ಲಿ ಗೊಟ್ಟಿಗೆರೆ ಹತ್ರ ಇರೋ ಡಿಮಾರ್ಟು ಅಷ್ಟೊಂದು ಆಪ್ಷನ್ಸ್ ಸಿಗೋಲ್ಲ ನಮಗೆ. ಈ ಡಿಮಾರ್ಟ್ ಅಷ್ಟು ಆಪ್ಷನ್ಸ್ ಇರೋಲ್ಲ ಅಲ್ಲಿ. ಸೊ ಹಾಗಾಗಿ ಅಂದರೂ ಪಲ್ಲವ್ಯಾಕ ಚಂದಾಪುರ ಹತ್ರ ಒಂದು ಹೈಪರ್ ಮಾರ್ಕೆಟ್ ಇದೆ ಫ್ಯಾಮಿಲಿದು, ಅಲ್ಲಿ ಹೋಗೋಣ ಅಂತ ಅಂದರು. ಆಫರ್ಸ್ ಚೆನ್ನಾಗಿತ್ತು. ಬಟ್ ಡಿಮಾರ್ಟ್ ಅಷ್ಟು ದೊಡ್ಡದೇನಲ್ಲ, ಆಮೇಲೆ ಸ್ವಲ್ಪ ದೂರನೂ ಕೂಡ ಅದು ಚಂದಾಪುರ. ಚೆನ್ನಾಗಿ ಬಂದೆ. ತಾತ ಹೇಳ್ಕೊಟ್ಟಿದ್ದಲ್ವ ಮಗಳೇ? ಶಾನು ಇದಂಗೆ ಶಾನು ಮಾಡೋದು, ಆರನ್ ಹೆಂಗೆ ಮಾಡಿದ್ವಿ ಮಕ್ಕಳು? ಅಯ್ಯೋ ಜೈ ಶ್ರೀರಾಮ್. ಆಯ್ತು ಇಲ್ಲಿ ತಾತ ಹತ್ರ ಮಾತಾಡ್ಬಿಡಿ. ಚಿನ್ನಿ ಯಾಕೋ ಏಯ್ ಬುಗ್ಗ,
ಶಾನು ಆಯ್ತು ಇಟ್ಕೊಳ್ಳಿ, ಅದನ್ನ ಇಟ್ಕೊಳ್ಳಿ. ಸ್ಟೇರಿಂಗ್ ಬೇಕಾ ಅವಂಗೆ? ಡ್ರೈವಿಂಗ್ ಓ ಸೊ ನಾನು ಬೇಗನೆ ಬಂದು ಕಾರಲ್ಲಿ ಕೂತ್ಕೊಂಡು ಇವ್ಳಿಗೊಂದು ರೌಂಡ್ ಫೀಡ್ ಮಾಡಿಸಿ ಅಷ್ಟರಲ್ಲಿ ಬಸವರಾಜ್ ಎಲ್ಲ ಬಿಲ್ ಮಾಡಿಸ್ಕೊಂಡು ಬಂದರು. ಸೊ ಅದೇ ಗ್ಯಾಪಲ್ಲಿ ಬಸವರಾಜ್ ಪಲ್ಲವಿ ಅಕ್ಕ ಅವ್ರಿಗೆಲ್ಲ ವೆಯ್ಟ್ ಮಾಡಬೇಕಿತ್ತು, ಅವ್ರದ್ದಿನ್ನೂ ಶಾಪಿಂಗ್ ಆಗಿರಲಿಲ್ಲ. ಸೊ ಹಾಗಾಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋ ಟೈಮ್ಗೆ ನಾವು ಕಾರ್ನ್ ಎಲ್ಲ ತಂದು ಒಂದು ಸ್ವಲ್ಪ ತಿಂದು ಟೈಮ್ ಪಾಸ್ ಮಾಡಿದ್ವಿ. ಆ್ಯಂಡ್ ಇವಾಗ ಹೊರಟ್ಕೊಂಡು ನಾವು ಟೆಕ್ಸಸ್ ಮಾಲಿಗೆ ಬಂದಿದ್ದೀವಿ. ಟೆಕ್ಸಸ್ ಮಾಲು ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಇಲ್ಲಿ ಅರೌಂಡ್ 1000 ಶಾಪ್ ಮಾಡಿದ್ದೀನಿ. ಆ್ಯಂಡ್ ಏನೇನು ತೊಗೊಂಡಿದ್ದೀನಿ ಅಂತ ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಕಾಟನ್ ಚೆನ್ನಾಗಿದೆ. ಲಿಟಲ್ ಪ್ರಿನ್ಸಸ್ ತಗೊಳ್ಳಿ. ಮ್ಯಾಕ್ಸ್ ಇದೆಲ್ಲ. ಸೊ ನಾನು ಪಾಪುಗೆ ಇದೇ ಬ್ರ್ಯಾಂಡ್ ಹಾಕಬೇಕು ಅದೇ ಬ್ರ್ಯಾಂಡ್ ಹಾಕಬೇಕು ಅಂತ ಯಾವ ಪರ್ಟಿಕ್ಯುಲರ್ ಬ್ರ್ಯಾಂಡ್ನೂ ಇಟ್ಕೊಂಡಿಲ್ಲ. ಎಲ್ಲಿ ಫ್ಯಾಬ್ರಿಕ್ ಚೆನ್ನಾಗಿರುತ್ತೆ, ಯಾವ ಮೆಟೀರಿಯಲ್ಲು ಚೆನ್ನಾಗಿರುತ್ತೆ, ಅವಳು ಎಷ್ಟು ಕಂಫರ್ಟೇಬಲ್ ಆಗಿರ್ತಾಳೆ ನೋಡಿಕೊಂಡೇ ತೊಗೊಳ್ಳೋದು. ಸೊ ಅದು ಪ್ರೈಸ್ ಜಾಸ್ತಿ ಇದೆಯೋ ಅಥವಾ ಕಮ್ಮಿ ಇದೆಯೋ ನಾನು ಅದನ್ನೆಲ್ಲ ನೋಡಲ್ಲ. ಆ್ಯಂಡ್ ಬ್ರ್ಯಾಂಡ್ ಆಲ್ಸೋ. ಆ್ಯಂಡ್ ಇವತ್ತೇ ಪಲ್ಲವಿ ಅಕ್ಕನ ಜೊತೆ ತುಂಬ ಟೈಮ್ ಇದ್ದಿದ್ದು ಶಾನು. ಫಸ್ಟ್ ಒಂದು ಸಲ ಮೀಟ್ ಮಾಡಿದ್ರು, ಅವ್ರ ಮನೆಗೆ ಹೋಗಿದ್ವಿ. ಅವತ್ತು ತುಂಬ ಕಿರಿಕಿರಿ ಮಾಡಿಬಿಟ್ಟಿದ್ಲು. ಆ್ಯಂಡ್ ಇವತ್ತು ಆಚೆ ಬಂದಿದ್ದೀವಲ್ಲ, ಒಳ್ಳೆ ಮೂಡಲ್ಲಿದ್ದರು. ಅಕ್ಕನೂ ಹೇಳ್ತಾಯಿದ್ರು ಆಚೆ ಚೆನ್ನಾಗಿ ಸುತ್ತಾಳೆ ಅಂತ. ಅಭ್ಯಾಸ ಆಗಿಬಿಟ್ಟಿದೆ ಅವಳಿಗೆ. ಸೊ ನನ್ನ ಫಸ್ಟ್ 4 months ಪ್ರೆಗ್ನೆನ್ಸಿಲಿ ಪಲ್ಲವಿ ಅಕ್ಕನೇ ತುಂಬ ಚೆನ್ನಾಗಿ ಕೇರ್ ಮಾಡಿದ್ದು. ಎವ್ರಿ ಡೇ ನೆನೆಸ್ಕೊಳ್ತೀನಿ, ಅವ್ರನ್ನ ನೆನೆಸ್ಕೊಳ್ಳಾರ್ದ ದಿನಾನೇ ಇಲ್ಲ ನಾನು. ಸೊ ಪಲ್ಲವಿ ಅಕ್ಕನ ಕೈಯಲ್ಲಿ ಪಾಪು ನೋಡೋಕ್ಕೆ ನನಗೆ ತುಂಬ ಖುಷಿ ಆಗ್ತಿತ್ತು, ಏನೋ ಒಂಥರ ಸ್ಪೆಷಲ್ ಫೀಲ್ ಆಗ್ತಿತ್ತು. ಇದೇ ವಿಡಿಯೋದು ಆಡಿಯೋ ಹಾಕೋಣ ಅಂದ್ಕೊಂಡ್ರೆ ಟೆಕ್ಸಸ್ ಮಾಲಲ್ಲಿ ಮೂವಿ ಸಾಂಗ್ಸ್ ಹಾಕ್ಬಿಟ್ಟಿದ್ರು. ಸೊ ಸುಮ್ಮನೆ ಕಾಪಿರೈಟ್ಸ್ ಬರುತ್ತೆ ಅಂದ್ಬಿಟ್ಟು ಆ ಸಾಂಗ್ನ ಅಂದರೆ ಈ ವಿಡಿಯೋದು ಆಡಿಯೋನ ಮ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಶಾನುದು ಪಲ್ಲವಿ ಅಕ್ಕಂದು ಮಿರರಲ್ಲಿ ತುಂಬಾ ಆಟ ಇತ್ತು, ನೋಡ್ತಾ ಇದ್ದೀರಲ್ಲ ನೀವು ಎಷ್ಟು ಖುಷಿಯಾಗಿ. ಅವಳು ಮಿರರ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಳೆ. ಯಾರು ಸಿಕ್ಕಿದ್ರೂ ಕೂದಲು ಎಳೆಯೋದು ಮಾತ್ರ ಬಿಡಲ್ಲ. ಅದರಲ್ಲಿ ಇಶಾನ್ ಕೂದಲು ಏನೋ ಸ್ಪೆಷಲಾಗಿ ಕಾಣ್ತೇನೋ, ಫುಲ್ ತಿರುಗಿಸ್ಕೊಂಡೆಲ್ಲ ಎಳ್ದಾಕ್ಬಿಟ್ಲು. ಮಕ್ಳ ಜೊತೆ ಇರೋದಕ್ಕೆ ಇಷ್ಟಪಡ್ತಾಳೆ, ಅವ್ರ ಹತ್ರ ಹೋಗ್ತಾಳೆ, ಅವ್ರಿಗೆ ರೆಸ್ಪಾನ್ಸ್ ಮಾಡ್ತಾಳೆ. ಸೌಂಡ್ ನೋಡಿ. ಎಲ್ಲರೂ ಭುಜದ ಮೇಲೆ ಕೂರ್ಸ್ಕೊತಾರೆ. ಖುಷಿ ಖುಷಿ ಅಮ್ಮ ಏನು ಹೇಳಿದ್ ನೀವು? ಓ ನಂದಾಯ್ತಪ್ಪಿ ಅಷ್ಟೇ ಸಾಕಾ? ಶಾನುಗೆ ಕಮ್ಮಿ ಆ್ಯಕ್ಚುಲಿ 4 ಟೀ ಶರ್ಟ್ ಅಷ್ಟೇ ಶಾಪಿಂಗು. ಹಲೋ, ಅವನಿಗೆ ಎಷ್ಟು ಬಟ್ಟೆ ನನಗೂ ಇಲ್ಲ, ಬರೋ ಈ ಕಡೆ ಬೇಕು. ಸೊ ಎಸ್, ನಾವು ಮನೆಗೆ ಬಂದಿದ್ದು 10:15 ಆಗೋಯ್ತು ನೈಟು. ಸೊ ಹಾಗಾಗಿ ಮನೇಲಿ ಸ್ವಲ್ಪ ಅಡುಗೆ ಇತ್ತು. ಸೊ ಅದಕ್ಕೆ ಕೋಪಪ್ ಆಗುತ್ತೆ ಅಂದ್ಬಿಟ್ಟು ಹೊರಗಡೆ ಒಂದು ವೆಜ್ ಬಿರಿಯಾನಿ ತೊಗೊಂಡು ಮ್ಯಾನೇಜ್ ಮಾಡ್ಕೊಂಡ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇವಾಗ ಆಡಿಯೋ ಕೊಡ್ತಾ ಇದ್ದೀನಲ್ಲ. ಸೊ ಇವತ್ತು ಬೆಳಗ್ಗೆ ಶಾನು ಈ ಥರ ಒಂದು ಅವಳದು ಬ್ಯಾಗ್ನ ತೊಗೊಂಡು ಅವಳ
ಗಾಡಿಗೆ ಹಾಕ್ಕೊಂಡು ನನ್ನ ಕಿಚನಿಗೆ ಬಂದಿದ್ಲು. ಸೊ ಹಂಗೆ ಹಾಲ್ಗೆ ಹೇಳ್ಕೊಂಡು ಬಂದು ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಡಿ-ಮಾರ್ಟ್ ಮತ್ತು ಟೆಕ್ಸಸ್ ಮಾಲಲ್ಲಿ ಏನು ತೊಗೊಂಡೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಸಪ್ರೇಟ್ ವೀಡಿಯೋ ಹಾಕ್ತೀನಿ, ಬಿಕಾಸ್ ಆಲ್ರೆಡಿ ಲೆಂತಿ ಆಗಿಬಿಟ್ಟಿದೆ. ಸೊ ಥ್ಯಾಂಕ್ ಯು.